ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳುತ್ತಾ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತು ನಮ್ಮ ಗೌರ್ತಿ ಬಳಗದ 2ನೇ ಸೀರೀಸ್ ಇದು. ಈಗ ಈ ಲೇಡಿ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಇವರು ರಿಟೈರ್ಡ್ ಪ್ರೊಫೆಸರ್. ಇವರು ನಮ್ಮ ಬಳಗದ ಸದಸ್ಯೆ. ಇವರು ಅವರ ಸ್ವಇಚ್ಛೆಯಲ್ಲಿ ನಾನು ಒಂದು ಪರ್ಫಾರ್ಮೆನ್ಸ್ ಕೊಡ್ತೀನಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಒಂದು ಹಾಡನ್ನು ಹಾಕಿಸಿ ಅವರೇ ರೆಡಿ ಮಾಡ್ಕೊಂಡು ಬಂದಿದ್ದರು. ಆ ಹಾಡನ್ನು ಹಾಕಿಸಿ ತುಂಬಾ ಚೆನ್ನಾಗಿ ಅವರ ಏಜಿಗೆ ಮೀರಿದ್ದು ಡ್ಯಾನ್ಸ್ ಮಾಡಿದ್ರು. ಮತ್ತು ಇವರಿಗೆ ಸಾಥ್ ಕೊಟ್ಟರು ನಮ್ಮ ವನಚಕ. ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೈಸ್. ನೋಡಿ, ಇಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೊಬ್ಬರು ಲೇಡಿನ ಅಲ್ಲಿ ಹಿಂದ್ಗಡೆ ಕರ್ಕೊಂಬಂದರು. ಪಾಪ ಅವರಿಗೆ ಅಷ್ಟು ಸಂಕೋಚ ಸ್ವಲ್ಪ ಡ್ಯಾನ್ಸ್ ಮಾಡಲಿಕ್ಕೆ. ನೋಡಿ, ಒಬ್ಬರು ಕೈನ ಸುಮ್ಮನೆ ಹೀಗೆ ಇದು ಮಾಡಿಸ್ತಾ ಇದ್ದಾರೆ. ಹಾಗೆ ಇವರಿಬ್ಬರಂತೂ ತುಂಬಾ ಚೆನ್ನಾಗಿ ಇದು ಡ್ಯಾನ್ಸ್ ಮಾಡಿದ್ರು. ಮತ್ತು ನಮ್ಮ ಎಲ್ಲ ಗೆಳತಿಯರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದರು. ನಂತರ ನಾಗಮಣಿಯವರು ಸಹ ಅವರಿಗೆ ಒಂದು ವಂದನೆಯನ್ನು ಹೇಳಿದರು. ಮತ್ತು ನಮ್ಮ ಹೋಸ್ಟಿಂಗ್ ಟೀಮಲ್ಲಿ ಗೈಸ್ ಒಂದು ಗೇಮನ್ನು ಆಡಿಸಿದ್ದು. ಆ ಗೇಮಲ್ಲಿ 3 ಪ್ರೈಸಸ್ ಇಟ್ಟಿದ್ದು, ಕ್ಯಾಶ್ ಪ್ರೈಸ್ ಏನೇನೆ, ಫಸ್ಟು ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರನ್ನೆಲ್ಲ ಕರೆದು ಪ್ರೈಸ್ಗಳನ್ನ, ಕ್ಯಾಶ್ ಅಮೌಂಟನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ಇದು ನಮ್ಮ ಹೋಸ್ಟಿಂಗ್ ಟೀಮ್. ಒಂದಿಬ್ಬರು ಜನ ಆಬ್ಸೆಂಟ್ ಆಗಿದ್ದಾರೆ ನಮ್ಮ ಹೋಸ್ಟಿಂಗ್ ಟೀಮ್ ಅವರು ಕಾರಣಾಂತರಗಳಿಂದ. ಮತ್ತು ಈಗ ನಮ್ಮ ಹೋಸ್ಟಿಂಗ್ ಮೆಂಬರ್ಸು ಲಲಿತಕ್ಕ, ಪುಷ್ಪ, ಮತ್ತು ಸುನೀತಕ್ಕ, ನಂದಿನಿ ಅಕ್ಕ, ಶಾರದಕ್ಕ, ಇನ್ನೊಂದಿಬ್ಬರು ಹೇಳಿದ್ನಲ್ಲ ಆಬ್ಸೆಂಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಹೀಗೆ ಗೈಸ್. ಮತ್ತು ಇದು ಒಂದು ಪ್ರೈಸ್ ಕೊಡುವಂಥ ಒಂದು ಫೋಟೋ. ಇವೆಲ್ಲನೂ ಆ ಫೋಟೋಸ್ಗಳೇನೆ. ಮತ್ತು ಈ ಒಂದು ಟೀಮು, ಇನ್ನೊಂದು ಟೀಮ್. ಮತ್ತು ನಮ್ಮ ಸಾಧನಾ ಹಾಲ್ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ. ನಮ್ಮ ನಾಗಮಣಿಯವರು ಹೇಳಿದ್ರು, ಈ ಜೂನ್ ತಿಂಗಳು ಪರಿಸರ ದಿನ ಇರೋದ್ರಿಂದ ಒಂದು ಪಾರ್ಕಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಕೈಗೊಳ್ಳೋಣ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ನಾಗಮಣಿ ಹಾಗೂ ಇನ್ನಿತರ 4 ಗೆಳತಿಯರೆಲ್ಲರೂ ಗಿಡ ನೆಡುವ ಕಾರ್ಯಕ್ರಮದಲ್ಲಿದ್ದಾರೆ. ನಾವೆಲ್ಲ ಹೀಗೆ ಪಾರ್ಕ್ಗೆ ಮೂವ್ ಆಗ್ತಾ ಇದ್ದೀವಿ, ಎಲ್ಲ ಲೇಡೀಸ್ಗಳೂ. ಈಗ ನೋಡಿ ತೋರಿಸ್ತೀನಿ, ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಲೇಡೀಸ್ ಎಲ್ಲರೂ. ಅಲ್ಲಿ ಮಧ್ಯದಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಎಲ್ಲರೂ ಈಗ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕುಳಿತುಕೊಂಡು ಎಲ್ಲ ಹಿಂದ್ಗಡೆ ಲೈನಲ್ಲೆಲ್ಲ ನಿಂತ್ಕೊಳ್ತಾರೆ. ಹಾಗೆ ಒಂದು ಫೋಟೋಶೂಟ್ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಗ್ರೂಪ್ ಫೋಟೋ ಥರ ತಗೊಳ್ತೀವಿ. ಮತ್ತು ಇಲ್ಲೆಲ್ಲ ಫೋಟೋ ಎಲ್ಲ ತಗೊಂಡ ನಂತರ ಗಿಡ ನೆಟ್ಟು ಕೆಲಸ ಆದ ನಂತರ ಎಲ್ಲ ಲೇಡೀಸ್ಗಳು ನೋಡಿ ಹೀಗೆ ಬರ್ತಾ ಇದ್ದಾರೆ ಖುಷಿಯಾಗಿ. ಅವ್ರ ಮುಖದಲ್ಲೆಲ್ಲ ಎಷ್ಟು ನಗು ಕಾಣ್ತಾ ಇದೆ. ಎಲ್ಲರೂ ಒಂದೊಂದು ಹಿತನುಡಿಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಈಗ ಗಿಡ ನೆಟ್ಟಿರುವಂಥ ಕಾರ್ಯಕ್ರಮ ಹಾಗೂ ನಮ್ಮ ಗ್ರೂಪ್ ಫೋಟೋ ತೆಗೆಸಿರುವಂಥದ್ದು ಅಂತ ಎಲ್ಲ ಈಗ ಒಬ್ಬೊಬ್ಬರೇ ಒಂದೊಂದು ಹೇಳಿಕೊಂಡು ಹೀಗೆ ಬರ್ತಾ ಇದ್ದಾರೆ. ಮತ್ತು ಇಲ್ಲೂ ಈಗ ಮತ್ತೆ ಹೇಳ್ತಾರೆ, ಎಲ್ಲ ಒಬ್ಬೊಬ್ಬರೇ ಒಂದೆರಡೆರಡು ನುಡಿಗಳನ್ನ ಮಾತಾಡ್ತಾರೆ. ಈಗ ನನ್ನ ಹಿಂದೆ ಇರುವಂಥವರು ಸ್ಪೆಕ್ಸ್ ಹಾಕ್ಕೊಂಡು ಸುಜಾತಕ ಅವರು ಹೇಳ್ತಾ ಇದ್ದಾರೆ, ನಮ್ಮ ಗೌಡ್ರ ಸಂಘವನ್ನು ಎತ್ತಿ ಹಿಡಿಬೇಕು, ಹಾಗೆ ಇದನ್ನು ಬೆಳೆಸಬೇಕು, ತುಂಬ ಚೆನ್ನಾಗಿ ಲೇಡೀಸ್ ಎಲ್ಲರೂ ಒಗ್ಗೂಡಿ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಈ ಸಂಘವನ್ನು ಅಂತ. ಅವರೊಬ್ಬರೇ ಅಲ್ಲ, ಇನ್ನೂ ನೀವು ಹಿಂದೆ ನೋಡ್ತಾ ಇದ್ದೀರಾ ಎಲ್ಲ ಲೇಡೀಸ್ಗಳು ತಾ ಮುಂದು ನಾ ಮುಂದು ಅಂತ ಎಲ್ಲ ಒಂದೊಂದು ಇದನ್ನು ಹೇಳ್ತಾ ಇದ್ದಾರೆ. ಹಿಂದೆ ಅಲ್ಲಿ ಮೀನಾ ಅವರು ಒಂದೆರಡು ಈತ ನುಡಿ ಮಾತಾಡಿದ್ರು. ಈ ಕಡೆ ಗಾಯತ್ರಿ ಅವರು ಮಾತಾಡಿದ್ರು, ಸರೋಜಾ, ಇನ್ನೂ ನಮ್ಮ 4-5 ಗೆಳತಿಯರು ಇಲ್ಲಿದ್ದಾರೆ. ಎಲ್ಲರೂ ಖುಷಿಯಾಗಿ ಒಂದೊಂದು ಮಾತಾಡಿ, ಮತ್ತು ನಾವೆಲ್ಲ ಹಸಿರು ಸೀರೆ ಉಟ್ಟಿದ್ದೀವಿ, ಹಾಗೆ ಹಸಿರು ಗಾಜಿನ ಬಳೆ ತೊಟ್ಟಿದ್ದೀವಿ ಅಂತ ನೋಡಿ ಕೈಯೆಲ್ಲ ಹೇಗೆ ತೋರಿಸ್ಕೊಂಡು ಎಲ್ಲ ಖುಷಿಯಿಂದ ಎಲ್ಲರೂ ಒಬ್ಬೊಬ್ಬರೇ ಆ ಕಡೆ ಮೂವ್ ಹಾಕ್ತಾರೆ. ಹೀಗೆ ಎಲ್ಲ ಒಂದೊಂದನ್ನೇ ಮಾತಾಡಿಕೊಂಡು ಹೀಗೆ ಎಲ್ಲರೂ ಮತ್ತೆ ಎಲ್ಲರೂ ಸಾಧನಾ ಹಾಲ್ ಕಡೆಗೆ ಹೋಗ್ತಾರೆ. ನೋಡಿ ಗೈಸ್, ನಮ್ಮ ಲೇಡೀಸ್ ಕೊಂಡೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಮಲ್ಲಿಗೆ ದಿಂಡುಗಳನ್ನೆಲ್ಲ ಮುಡ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ವಾರ್ಷಿಕೋತ್ಸವದ ಪ್ರಯುಕ್ತ.
ಹಾಗಾಗಿ ಇಲ್ಲಿ ನಮ್ಮ ಇನ್ನೊಬ್ಬ ಗೆಳತಿ ಜಯಶ್ರೀ ಅಂತ ಅಂದ್ಬಿಟ್ಟು ಇವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಇವ್ರು ಬರೋಷ್ಟರಲ್ಲಿ ಎಲ್ಲ ಡ್ಯಾನ್ಸ್ಗಳು ಮತ್ತು ಗಿಡ ನೆಡುವ ಕೆಲಸ ಎಲ್ಲ ಮುಗ್ದಿತ್ತು. ಹಾಗಾಗಿ ಈಗ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ, ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಈಗ ಒಳಗಡೆ ಬರ್ತಾರೆ. ಮತ್ತು ಒಳಗಡೆ ಇನ್ನೊಂದು ಇದು ಹೌಸಿ ಗೇಮ್ ಉಳ್ಕೊಂಡ್ಬಿಟ್ಟಿತ್ತು. ಈಗ ನಾಗಮಣಿ ಅವರು ಕೂರಿಸಿ ಅಲ್ಲೆಲ್ಲನೂ ಹೌಸಿ ಗೇಮ್ ಎಲ್ಲನೂ ಆಟಾಡಿಸ್ತಾ ಇದ್ದಾರೆ. ಮತ್ತು ಫೈನಲಿ ಇದು ಒಂದು ಟೀಮು ಗೈಸ್, ಹೋಸ್ಟಿಂಗ್ ಟೀಮು ಇವ್ರದ್ದೊಂದು. ಇವರು ಅದೇ ತಲೆ ಮೇಲೆ ಕಪ್ ಇಟ್ಕೊಂಡು ರೌಂಡಿಗೆ ಬರುವಂಥ ಒಂದು ಗೇಮ್ ಆಡಿಸಿದ್ರು ನೋಡಿ. ನಾನು ಫಸ್ಟ್ ಸೀರೀಸಲ್ಲಿ ತೋರಿಸಿದ್ದೀನಿ. ಆ ಗೇಮ್ದು 3 ಕ್ಯಾಶ್ ಪ್ರೈಸು ಇವರು ಇಟ್ಟಿರ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಯಾರ್ಯಾರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಬಂದಿದೆ ಅವ್ರನ್ನೆಲ್ಲ ಕರೆದು ಈಗ ಕ್ಯಾಶ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ 3 ಹೋಸ್ಟಿಂಗ್ ಟೀಮಿಂದ 3 ಗೇಮ್ ಇತ್ತು ಗೈಸ್. ಹಾಗಾಗಿ ಎಲ್ಲರೂ ಅವ್ರವ್ರ ಕಡೆ ಇದನ್ನು ಕ್ಯಾಶ್ ಅಮೌಂಟ್ಗಳನ್ನ ಕರೆದು ಎಲ್ಲರೂ ಕೊಡ್ತಾಯಿದ್ದಾರೆ. ಒಟ್ಟು 9 ಪ್ರೈಸಸ್ಸು ಇದ್ದಿದ್ದು. ಮತ್ತು ಇನ್ನೊಂದು ಲಕ್ಕಿ ಲೇಡಿ ಅಂತ ಒಂದು ಇತ್ತು, ಅದು ಫಸ್ಟ್ ಸೀರೀಸಲ್ಲಿ ತೋರಿಸಿದ್ದೀನಿ. ಮತ್ತು ಈಗ ನೋಡಿ ಇವ್ರು ಸುಜಾತಕ್ಕ ಅವ್ರ ಟೀಮು, ಇವ್ರದ್ದು ಒಂದು ಅದೇ ಬೆಲೂನ್ ಗೇಮ್ ಅಂತ ಅಂದ್ಬಿಟ್ಟು ತೋರಿಸಿದ್ನಲ್ಲ, ಅದು ಫಸ್ಟ್ ಸೀರೀಸಲ್ಲೇ ಗೇಮ್ಸ್ಗಳನ್ನೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಮತ್ತು ಇವ್ರೂ ಅಷ್ಟೇ 3 ಪ್ರೈಸನ್ನು ಅವ್ರ ಕಡೆ ಯಾರ್ಯಾರಿಗೆ ಬಂದಿದೆ ಅವ್ರನ್ನ ಕರೆದು ಇವರು ಸಹ ಹಾಗೇನೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕ್ಯಾಶ್ ಅಮೌಂಟನ್ನು ಕೊಡ್ತಾಯಿದ್ದಾರೆ. ಹೀಗೆ ಗೈಸ್ ನಮ್ಮಲ್ಲಿ ಈ ರೀತಿ ಗೇಮ್ಸು, ಹೌಸಿ ಡ್ಯಾನ್ಸು, ಹಾಡು, ಮಿಮಿಕ್ರಿ, ರೀಲ್ಸ್ಗಳು, ಮತ್ತು ತಿಂಗಳ ವಿಶೇಷತೆ, ಮತ್ತು ಇನ್ನೂ ಹಲವಾರು ಪ್ರೋಗ್ರಾಮ್ಗಳು, ಡ್ರಾಮಾ ಮಾಡೋದು, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಎಲ್ಲ ಪ್ರೋಗ್ರಾಮ್ಸ್ಗಳಲ್ಲೂ. ಈಗ ಎಲ್ಲ ಪ್ರೋಗ್ರಾಮ್ಸ್ಗಳು ಮುಗೀತು. ಹೀಗೆ ಮತ್ತು ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲರೂ ಈಗ ಊಟಕ್ಕೆ ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಕಾಣ್ತಾ ಇದೆ ನೋಡಿ. ಮತ್ತು ಈಗ ನಮ್ಮ ಒಂದು ಈ ಸಂಘದಲ್ಲಿ ಈಗ ಜಯಶ್ರೀ ಅವ್ರ ಕಡೆಯಿಂದ ಈ ವನಜಕ್ಕ ಅವರಿಗೆ ನಮ್ಮ ಗೌಡ್ತಿ ಬಳಗ ಸಂಘದಲ್ಲಿ ಇವ್ರಿಗೊಂದು ಡ್ಯಾನ್ಸ್ ರಾಣಿ ಅನ್ನೋದೇ ಒಂದು ಪಟ್ಟ ಕಟ್ಬಿಟ್ಟಿದ್ದೀವಿ. ಯಾಕಂದರೆ ಅವರ ಒಂದು ಏಜಿಗೆ ತುಂಬಾ ಚೆನ್ನಾಗಿ, ನಾನು ಆಗಲೇ ಹೇಳ್ದಾಗೆ ಯಾವಾಗ ಕರೆದ್ರೂ ಪಾಪ ಬಂದು ಆ ಕ್ಷಣದಲ್ಲಿ ಮಾಡಿ ಅಂತಂದರು, ಯಾವ ಹಾಡು ಹಾಕಿದ್ರು ಅಷ್ಟೇ ಅವ್ರಿಗೆ ತೋಚಿದ ಸ್ಟೆಪ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಡ್ತಾರೆ ಗೈಸ್. ಹಾಗಾಗಿ ನಮ್ಮ ಒಂದು ಸಂಘದ ಕಡೆಯಿಂದ ಅವರಿಗೆ ಒಂದು ಕ್ಯಾಶ್ ಪ್ರೈಸನ್ನು ಕೊಡ್ತಾಯಿದ್ದೀವಿ. ಹಾಗಾಗಿ ಅವರು ಹೇಳ್ತಾರೆ, ನಮ್ಮ ಲೇಡೀಸು ಎಲ್ಲ ಮನೇಲಿ ಆ ಕೆಲಸ ಈ ಕೆಲಸ ಮತ್ತು ಕೆಲವೊಂದು ಒತ್ತಡಗಳು ಇರುತ್ತೆ. ಹಾಗಾಗಿ ನಮಗೆ ತಿಂಗಳಿಗೊಂದು ಸರಿ ಈ ರೀತಿ ಮಾಡಿಕೊಂಡು ಇಲ್ಲಿ ಒಂದು 3 to 4 hours ಇಲ್ಲಿ ಖುಷಿಯಾಗಿ ಕಳೆಯೋದ್ರಿಂದ, ಮತ್ತು ನನ್ನ ಒಂದು ಈ ಡ್ಯಾನ್ಸ್ ನೋಡಿ ನಿಮ್ಮ ಮುಖದಲ್ಲಿ ಆ ಕ್ಷಣ ನಗು ಬರುತ್ತಲ್ಲ, ಅದೇ ಸಾಕು ನನಗೆ. ನಿಮ್ಮ ಮುಖದಲ್ಲಿ ನನ್ನ ಡ್ಯಾನ್ಸ್ ನಗು ತರಿಸುತ್ತಲ್ಲ, ಎಲ್ಲನೂ ಮರೆತು ಆ ಕ್ಷಣ ನಗಾಡ್ತಿರಲ್ಲ, ನನಗೆ ಅದು ತುಂಬ ಖುಷಿಯಾಗುತ್ತೆ ಅಂತ ಅವರು ಹೇಳ್ತಾರೆ. ನೋಡಿ ಜಯಶ್ರೀ ಅವರು ಅವ್ರ ಬಗ್ಗೆ 1-2 ಹಿತನುಡಿಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ನಾಗಮಣಿಯವ್ರೂ ಅಷ್ಟೇ 1-2 ಒಳ್ಳೆಯ ಹಿತನುಡಿಗಳನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಎಲ್ಲನೂ ನಮ್ಮ ಒಂದು ಸಂಘದಲ್ಲಿ ತುಂಬ ಚೆನ್ನಾಗಿ ಎಲ್ಲನೂ ನಡ್ಕೊಂಡು ಹೋಗ್ತಾ ಇದೆ ಗೈಸ್. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದಗಳು ನಮ್ಮಗಳ ಮೇಲಿರಲಿ. ಹಾಗೆ ನಮ್ಮ ಈ ಒಂದು ಸಂಘ ಸಂಸ್ಥೆಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಿ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಥಿತಿ ಹೀಗೆ ಕೊಟ್ಟು ಕಾಪಾಡಲಿ ಆ ಭಗವಂತ ಅಂತ ಕೇಳ್ಕೊಳ್ತೀನಿ ನಾನು. ಮತ್ತು ಈಗ ನೋಡಿ ನಾನೇನೇ ಒಂದು ಸೆಲ್ಫಿ ಫೋಟೋವನ್ನು ತಗೊಂಡು ಈಗ ನಾನು ಅವ್ರ ಬಗ್ಗೆ 1-2 ಹಿತನುಡಿಗಳನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಇಷ್ಟ ಆಗಿತ್ತು ಗೈಸ್ ನಮ್ಮ ಒಂದು ಪ್ರೋಗ್ರಾಮ್ಗಳು ಎಲ್ಲನೂ. ಮತ್ತು ಹೀಗೆ ಮುಂದುವರಿಸ್ಕೊಂಡು ಹೋಗೋಣ ನಮ್ಮ ಈ ಒಂದು ಸಂಘ ಸಂಸ್ಥೆಯನ್ನು ಅಂತ ಅಂದ್ಕೊಂಡು ನಿಮ್ಮೆಲ್ಲ ಆಶೀರ್ವಾದಗಳಿಂದ. ಹಾಗಾಗಿ ನೋಡಿ ಇದು ಒಂದು ಫೋಟೋ, ಮತ್ತು ಇದು ಪಾರ್ಕಲ್ಲಿ ತೆಗೆದಿರುವಂಥ ಗ್ರೂಪ್ ಫೋಟೋ, ಮತ್ತು ಇದು ಗಿಡ ನೆಡ್ತಿರುವಂಥ ಒಂದು ಫೋಟೋ, ಮತ್ತು ಇದು ಲಾಸ್ಟಿಗೂ ಅಷ್ಟೇ ಇನ್ನೊಂದು ಗಿಡ ನೆಡ್ತಿರುವಂಥ ಫೋಟೋ. ಇದು ಒಂದು ಗ್ರೂಪ್ ಫೋಟೋ, ಮತ್ತು ಇನ್ನೂ ಒಂದು ಫೋಟೋ ಲಾಸ್ಟಿಗೆ ಸಾಧನ ಹಾಲಿಂದ ಹೊರಗೆ ತೆಗೆಸ್ಕೊಂಡಿರೋಂಥ ಫೋಟೋ. ಓಕೆ ಗೈಸ್, ಬಾಯ್ ಬಾಯ್.